ನನ್ನನ್ನು ಯಾಕೆ ಹೀಗೆ ಬಂದ್ಸಿದ್ಯಾ? ಬಿಟ್ಬಿಡು ನನ್ನನ್ನು. ಓಂ ನಮಃ ಶಿವಾಯ. ಯಾವುದೇ ಪ್ರಯತ್ನ ಪಟ್ಟರೂ ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ನನ್ನವಳಾಗಲೇಬೇಕು. ಹಿಮ್ಮೆಟ್ಟಿಸುವಷ್ಟು ಶಕ್ತಿ ಏನಿದೆ? ಎಲ್ಲಿ ಅವಳು? ಇಚ್ಛಾಧಾರಿ ನಾಗಿನಿ, ನನ್ನ ಬಂಧನದಿಂದ ತಪ್ಪಿಸಿಕೊಂಡಿಯಾ? ಏನಾಯ್ತು ಯಜಮಾನ್ರೆ, ಮುಕ್ತಲ್ಲಿ ಇಷ್ಟೊಂದು ಸಂತೋಷ ಕಾಣಿಸ್ತಾ ಇದೆ? ಇಷ್ಟು ವರ್ಷದ ಚಿಂತೆಗೆ ಇವತ್ತು ತೆರೆ ಬೀಳೋ ದಿನ. ನಮ್ಮ ಶತ್ರು ನಾಶವಾಗೋ ದಿನ. ಶತ್ರು ನಾಶನ? ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಾಗಲೋಕದಿಂದ ಬಂದವರು ನಮ್ಮನ್ನೇನೋ ಮಾಡ್ಬಿಡ್ತಾರೆ ಅಂತ ಭಯದಲ್ಲಿ ಬದುಕ್ತಾ ಇದ್ವಿ. ಇನ್ನು ಭಯನೂ ಇಲ್ಲ. ಇನ್ನುಳಿದಿರೋದು ಒಂದೇ ಸರ್ಪ. ಇವತ್ತು ಅದರ ಸಂಹಾರನೂ ಆಗ್ಬಿಡುತ್ತೆ. ನಾಗಲೋಕದಿಂದ ಭೂಮಿಗೆ ಬಂದ ಇಚ್ಛಾಧಾರಿ ನಾಗಿಣಿ ಮಾಯಾಂಗನೇ ಏನೋ ಸತ್ತೋದ್ಲು. ಆದರೆ ಅವನೊಬ್ಬ ಆದಿಶೇಷ ಉಳ್ಕೊಂಡಿದ್ದಾನಲ್ಲ, ಅವನು ಸತ್ರೆ ನನಗೆ ನೆಮ್ಮದಿ. ಯಜಮಾನ್ರೆ, ನಾಗಗಳ ವಿಷಯದಲ್ಲಿ ಹುಡುಗಾಟ ಬೇಡ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡೋಣ. ನಾವು ಸುಮ್ಮನೆ ಕೂತ್ರು ಆ ನಾಗಗಳು ಸುಮ್ಮನೆ ಇರ್ತವೆ ಅಂತ ಅಂದ್ಕೊಂಡಿದ್ಯಾ ನಂದೀಶ? ಅಲ್ಲ ಯಜಮಾನ್ರೆ, ನಾಗಿಣಿಗೂ ನಾವೇನು ಮಾಡಲಿಲ್ಲ, ಅವಳಗಳು ಸತ್ಲು. ಹಾಗೆ ಇದು ಆಗ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ನಾಗಿಣಿ ಸತ್ಲು. ಪ್ರತಿ ಸಲನೂ ಅದೃಷ್ಟ ನಮ್ಮ ಪರವಾಗೇ ಇರುತ್ತೆ ಅಂತ ಹೇಗೆ ಹೇಳ್ತೀಯ? ನನ್ನ ನಿರ್ಧಾರ ಸರಿಯಾಗೇ ಇದೆ, ಯೋಚನೆ ಮಾಡಬೇಡ. ಅಲ್ಲ ಯಜಮಾನ್ರೆ, ಈಗ ನೀವು ಆ ಹಾವಿನ ಜೊತೆ ಹೋರಾಡೋದು ನಾನು ಹೋರಾಡಲ್ಲ. ಸರ್ಪ ಸಂಹಾರಕ್ಕೆ ಅಂತಾನೆ ಬಾಬಾ ಒಬ್ಬ ರಾಕ್ಷಸನ್ನ ಕರೆಸಿದ್ದಾನೆ. ಅವನು ಹಾವನು ಮಾತ್ರ ಅಲ್ಲ, ನಾಗಲೋಕದಿಂದ ಬಂದವರು ಎಲ್ಲರೂ ಪ್ರಾಣನೂ ತೆಗಿತಾನೆ. ಹಾಗಾದರೆ ಸರಿ ಯಜಮಾನ್ರೆ, ಒಟ್ಟಿನಲ್ಲಿ ಕಾಡ್ತಾ ಇರೋ ಸರ್ಪಗಳಿಂದ ಮುಕ್ತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಖಂಡಿತ ಸಿಗುತ್ತೆ. ಡ್ಯಾಡ್, ತಪ್ಪು ಮಾಡ್ತಾ ಇದ್ದೀರಾ. ಗೊತ್ತಿದ್ದು ತಪ್ಪು ಮಾಡೋದು ಒಳ್ಳೇದಲ್ಲ ಡ್ಯಾಡ್. ಏನು ನಾನೇನು ತಪ್ಪು ಮಾಡ್ತಾ ಇದ್ದೀನಿ? ನಾನೇನು ಮಾಡಿಲ್ವಲ್ಲ ಡ್ಯಾಡ್. ನೀವು ಮಾತಾಡಿದ್ದೆಲ್ಲನೂ ಕೇಳಿಸ್ಕೊಂಡೆ. ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಆಗಲೇ ಒಂದ್ಸತಿ ಹಾವನ್ನ ಸಾಯಿಸಿ ಮನೆಯವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದೀರಾ. ಮತ್ತೆ ಅದೇ ತಪ್ಪನ್ನ ಮಾಡಬೇಡಿ. ನಾನು ಒಂದ್ಸಲಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಅದು ನಿನಗೂ ಗೊತ್ತಿದೆ. ಅದೇ ಬೇಡ ಅಂತ ಇರೋದು. ಸಂಹಾರಕ್ಕೆ ಬಂದಿರೋ ರಾಕ್ಷಸನಿಗೆ ಒಂದ್ಸಲ ಕೆಲಸ ಒಪ್ಪಿಸಿದ ಮೇಲೆ ಮುಗೀತು. ಅವನ್ನ ತಡೆಯೋ ಹಾಗೇ ಇಲ್ಲ. ತಡೆಯೋ ಪ್ರಯತ್ನ ಏನಾದರೂ ಮಾಡಿದ್ರೆ ಜೊತೆಗೆ ನಾವು ಸಾಯ್ಬೇಕಾಗತ್ತೆ. ಇಲ್ಲ, ನೀವು ತಡಿಲೇಬೇಕು. ತಡಿಲಿಲ್ಲ ಅಂದರೆ ಮನೆಯವ್ರಿಗೆ ಎಲ್ಲ ವಿಷಯನೂ ಹೇಳಬೇಕಾಗತ್ತೆ. ಏನು ಹೆದರಿಕೆ ಹಾಕ್ತಾ ಇದೆಯಾ? ಈ ಪ್ರಯತ್ನ ಎಲ್ಲ ಮಾಡಬೇಡ. ಮುಂದಾಗೋ ಪರಿಣಾಮನ ನೀನೇ ಎದುರಿಸ್ಬೇಕಾಗತ್ತೆ. ಅದೇನು ಬೇಕಾದರೂ ಆಗಿರಲಿ, ನಾನು ಮನೆಯವ್ರಿಗೆ ವಿಷಯನ ಹೇಳ್ತೀನಿ. ಏನಿವಾಗ ನೀವು ಆ ರಾಕ್ಷಸನ ತಡಿತೀರೋ ಇಲ್ವೋ? ತಡಿಯಲ್ಲ. ನಾಗಲೋಕದವ್ರ ವಿಷಯಕ್ಕೆ ಬಂದ್ರೆ ನಾನು ಹೀಗೇನೆ. ನನ್ನ ನಿರ್ಧಾರ ಕಠಿಣವಾಗಿರುತ್ತೆ, ನಿರ್ದಾಕ್ಷಿಣ್ಯವಾಗಿರುತ್ತೆ, ತೀಕ್ಷ್ಣವಾಗಿರುತ್ತೆ. ಐ ವಿಲ್ ಬಿ ಪ್ರಿಸೈಸ್. ಏನು ಮಾಡ್ಕೋತೀವಿ ಮಾಡ್ಕೋ ಹೋಗು. ಐ ಜಸ್ಟ್ ಡೋಂಟ್ ಕೇರ್.
ಲೋಕದವ್ರನ್ನ ಎದುರು ಹಾಕೊಂಡು ಅಪಾಯನ ಬರ ಮಾಡ್ಕೊಂಡಿದ್ಯಾ. ಸರ್ಪದೋಷಕ್ಕೆ ಒಳಗಾಗ್ಬೇಡ, ಇಲ್ಲಿಂದ ಹೊರಟೋಗು. ಶಂಕರನನ್ನೇ ಒಲಿಸಿಕೊಂಡು ದೇವಲೋಕವನ್ನೇ ಯುದ್ಧಕ್ಕೆ ಆಹ್ವಾನ ಮಾಡಿದವರು ನಾವು. ನಾಗಲೋಕದವರಿಗೆ ಹೆದರುವುದೇ ಛೇ, ರಕ್ಕಸ ಕುಲಕ್ಕೆ ಅವಮಾನ. ದೇವಲೋಕಕ್ಕೆ ಕೇಡ್ ಬಯಸಿದ್ರೆ ಕ್ಷಮೆ ಸಿಗ್ಬೋದಾಗಿತ್ತು. ಆದ್ರೆ ನಾಗಲೋಕಕ್ಕೆ ಕೇಡ್ ಬಯಸಿದವ್ರಿಗೆ ಕ್ಷಮೆ ಸಿಗಲ್ಲ. ಸರ್ಪದೋಷ ಕಟ್ಟಿಟ್ಟ ಬುದ್ಧಿ. ಮೊದಲು ನಿನ್ನ ಜೀವ ಉಳಿದರೆ ತಾನೇ ದ್ವೇಷ ಸಾಧನೆ. ನಿನ್ನನ್ನು ಈಗಲೇ ನನ್ನ ದಾಸಿಯನ್ನಾಗಿ ಮಾಡಿಕೊಂಡು ಕೂಡಲೇ ನಿನ್ನನ್ನು ಸಂಹಾರ ಮಾಡುತ್ತೇನೆ. ಪರಸ್ತ್ರೀಯರ ಮೇಲೆ ಕಣ್ಣು ಹಾಕೋದೇ ತಪ್ಪು. ಅದ್ರಲ್ಲೂ ನೀನು ಆದಿಶೇಷನ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ಯಾ. ಎಂಥ ಸೌಂದರ್ಯವತಿ ನೀನು, ನಿನ್ನನ್ನು ಬಿಡುವುದು ಸಾಧ್ಯನಾ? ನಿನ್ನ ಅಂದ ಚಂದ ವ್ಯರ್ಥ ಮಾಡಬೇಡ. ರಕ್ಕಸ ಲೋಕದಲ್ಲಿ ನಿನ್ನನ್ನು ಮಹಾರಾಣಿಯಾಗಿ ನೋಡಿಕೊಳ್ಳುತ್ತೇನೆ. ಬಾ ಇಚ್ಛಾಧಾರಿ ನಾಗಿಣಿ, ಬಾ ನನ್ನ ಮನದರಿಸಿಯಾಗು. ಬಾ ಇಚ್ಛಾಧಾರಿ ನಾಗಿಣಿ. ಒಂದು ಹೆಣ್ಣಿಗೆ ಜೀವಕ್ಕಿಂತ ತನ್ನ ಮಾನನೇ ಮುಖ್ಯ. ಪ್ರಾಣ ಬೇಕಾದ್ರೆ ಕಳ್ಕೋತೀನಿ, ಆದ್ರೆ ಪರಪುರುಷನ ನೋಟ ನನ್ನ ಹತ್ರ ಸುಳಿಯೋದಕ್ಕೂ ನಾನು ಬಿಡೋದಿಲ್ಲ. ಈ ಮಾಯಾಸುರನಿಗೆ ಎದುರು ಮಾತು. ನಿನ್ನನ್ನು ನನ್ನ ಪಲ್ಲಂಗದ ಮೇಲೆ ಕೂರಿಸಿಕೊಳ್ಳಲು ನನಗೆ ಗೊತ್ತಿದೆ. ನಮ್ಮ ಮೀರಿದ ಶಕ್ತಿಯೇ ಎಲ್ಲಿ ಹೋದ ಇವನು? ಮಾಯ ಆಗ್ಬಿಟ್ನಾ? ಏ ಮಾಯಾಸುರ, ಎಲ್ಲಿದ್ಯಾ? ನನ್ನ ಶಕ್ತಿ ನೋಡಿ ಹೆದರ್ಬಿಟ್ಯಾ? ಈಗ್ಲಾದ್ರೂ ಗೊತ್ತಾಯ್ತಾ ನಾಗಲೋಕದವರು ಎಷ್ಟು ಬಲಿಷ್ಠರು ಅಂತ? ಪರಮೇಶ್ವರ, ಪರಮೇಶ್ವರ. ಏ ಮಾಯಾಸುರ, ಎದುರಿಗೆ ಬಂದು ಹೋರಾಡಕ್ಕಾಗಲ್ಲ ಅಂತ ಮಾಯವಾಗಿ ನನಗೆ ತೊಂದರೆ ಕೊಡ್ತಾ ಇದ್ಯಾ? ಧೈರ್ಯ ಇದ್ರೆ ನನ್ನ ಎದುರಿಗೆ ಬಾ. ಎದುರಿಗೆ ಇರುವೆ, ಏನು ಮಾಡುತ್ತೀಯ? ಮತ್ತೆ ತಪ್ಪಿಸ್ಕೊಂಡ್ಬಿಟ್ಟ.
ಶಿವಾನಿಗೆ ಯಾರು ಯಾರು ಏನು ಮಾಡಲ್ಲ. ಮಾವ ಏಕೆ ಹುಷಾರಿಲ್ವಾ? ಏನು ಹುಷು ಶುಶು? ಶಿವಾನಿಯಲ್ಲಿ ಏನ್ ಹಾಗಂದ್ರೆ? ಶಿವಾನಿ ಟೆರಸ್ ಮೇಲೆ ಇದ್ಲಾ? ಹುಶುಶ್ ಅಂದ್ರೆ ಶಿವಾನಿನಾ? ಏನು ಓಡ್ ಹೋದ್ಲಾ? ಶಿವಾನಿ ಟೆರಸ್ ಮೇಲೆ ಇದ್ಲಾ? ಮೊದ್ಲೇ ತಲೆ ಕೆಡ್ತಾ ಇದೆ, ನೀನ್ ಇನ್ನ ಕೆಡಿಸ್ಬೇಡ. ಅದೇನ್ ಹೇಳ್ಬೇಕು ಅಂತಿದ್ಯೋ ಮೊದ್ಲು ಹೇಳು. ಏನ್ ಹೇಳಿ ಮಯ್ಯ ನೀನು? ಆ ಶಿವಾನಿ ಮಾಯ ಆಗೋದ್ಲು ಅಂತ ಹೇಳಕ್ ಬಂದ್ರು ನನಗೆ ಮಾತೇ ಬರ್ತಾ ಇಲ್ಲ. ಮಾತು ಬಂದ್ಬಿಡ್ತು ಅಳಿಮಯ್ಯ, ನನಗೆ ಮಾತು ಬಂದ್ಬಿಡ್ತು. ಅಳಿಮಯ್ಯ ನನಗೆ ಚೆನ್ನಾಗಿ ಗೊತ್ತು, ನನಗೆ ಮಾತು ಬರ್ಲಿ ಅಂತ ನನಗೆ ಗೊತ್ತಿದ್ದು. ಸೂಪರ್ ಅಳಿಮಯ್ಯ, ನೀನು ಸೂಪರು. ಮಾವ, ಈ ಹುಚ್ಚಾಟನೆಲ್ಲ ನಿಲ್ಸಿ ಶಿವಾನಿ ಎಲ್ಲಿ ಅಂತ ಹೇಳು. ಏನ್ ಗೊತ್ತ ಅಳಿಮಯ್ಯ, ಅತ್ತೆಮ್ಮ ಶಿವಾನಿ ಪೂಜೆಗೆ ನೀರು ಬಿಟ್ಟು ಹೋಗಿದ್ದಾಳೆ, ತಗೊಂಡೋಗು ಅಂತ ಅಂದ್ರು. ನಾನು ಕೊಡೋಣ ಅಂತ ತಗೊಂಡೋದ್ರೆ ಅಲ್ಲಿ ಶಿವಾನಿ ವಿಷ್ಣುದಾಗ ತರ ಬಳೆ ಸರಿ ಮಾಡ್ಕೋತಿದ್ಲು. ಏನಪ್ಪ ಇವಳು ಬಳೆ ಸರಿ ಮಾಡ್ಕೋತಿಯಾಳೆ, ಇವತ್ತು ಯಾರಿಗಪ್ಪ ಮಾರಿ ಹಬ್ಬ ಅನ್ಕೊಳೋಷ್ಟರಲ್ಲಿ ಮಾಯಾನೇ ಆಗೋದು. ಈಗ ಯಾಕೆ ಹೊಡೆದೆ ಅಂತ ಕೇಳ್ಬೋದಾ? ಯಾಕೆ ಹೊಡೆದೆ? ನನ್ನೇನ್ ಬಫೂನ್ ಅನ್ಕೊಂಡಿದ್ಯಾ? ಇಲ್ದಾರ ಕತೆ ಎಲ್ಲ ಕಟ್ತಾ ಇದ್ಯಾ? ಇಲ್ಲ ಅಳಿಮಯ್ಯ, ಆ ಶಿವಾನಿ ಮಾಯ ಆಗೋದ್ಲು. ಈ ಜೈಕರ್ಣಕ ಪಿಕ್ಚರಲ್ಲಿ ರಮೇಶ್ ಅಣ್ಣ ಮಾಯ ಆಗೋಯ್ತಾರಲ್ಲ ಆ ಥರ ನಾನೇ ನೋಡ್ದೆ ನನ್ನ ಕಣ್ಣಾರೆ. ಶಿವಾನಿ ಮಾಯ ಆದ್ಲ? ಸರಿ, ನೀನು ಹೋಗು, ನಾ ಇದೆಲ್ಲ ನೋಡ್ಕೋತೇನೆ. ಆಯ್ತು ಬಿಡಪ್ಪ, ಹೋಗ್ತೀನಿ. ಆದರೂ ಈ ಎರಡನೇ ಸಲ ಯಾಕೆ ಹೊಡೆದೆ ಅಂತ ಹೇಳೋ? ಬೇಡ ಬಿಡಪ್ಪ, ಕೈ ಎತ್ ಬಿಡ, ನಾನೇ ಹೋಗ್ತೀನಿ. ಬರ್ತೀನಿ ಮೇ. ಇಲ್ಲೇನೋ ನಡೀತಾ ಇದೆ. ಸಮಥಿಂಗ್ ಇಸ್ ಫಿಶಿ. ಶಿವಾನಿ, 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 ನೀನು ಎಲ್ಲಿದ್ದೀಯಾ? ನಿನಗೆ ಯಾವ ತೊಂದರೆ ಎದುರಾಗಿದೆ ಶಿವಾನಿ? ನನ್ನ ಶಿವಾನಿಯನ್ನು ನಾನು ಕಾಪಾಡಿಕೊಳ್ಳಲೇಬೇಕು. ಅವಳು ನನಗಾಗಿ ಜನ್ಮ ಜನ್ಮದಿಂದ ಕಾದಿದ್ದಾಳೆ. ಅವಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ. 7 ಜನ್ಮದಲ್ಲೂ ಅವಳ ಜೊತೆಯಾಗಿರುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಆ ಮಾತನ್ನು ಆದಿಶೇಷನಾಗಿ ನಾನು ಆ ಮಾತನ್ನು ಉಳಿಸಿಕೊಳ್ಳಬೇಕು. ಶಿವಾನಿ, 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 ಶಿವಾನಿ ಇದಕ್ಕಿದ್ದ ಹಾಗೆ ಮಾಯ ಆಗಕ್ಕೆ ಹೇಗೆ ಸಾಧ್ಯ? ಶಿವಾನಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಅವಳು ಮಾಯ ಆಗಿದ್ದಾಳೆ ಅಂದ್ರೆ ಏನೋ ಸ್ಟ್ರಾಂಗ್ ರೀಸನ್ ಇರಬೇಕು. ನಾನು ಅದನ್ನ ತಿಳ್ಕೋಬೇಕು. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಕಂಡುಹಿಡ್ಕೋಬೇಕು. ನಾನು ಆ ಜಾಗಕ್ಕೆ ಹೋಗ್ಬೇಕು. ಈ ಭೂಮಂಡಲದಲ್ಲಿ ಯಾವ ಜಾಗದಲ್ಲಿ ಶಿವಾನಿ ಇದ್ದಾಳೆ ಅದು ನನಗೆ ಗೊತ್ತಾಗಬೇಕು.
ಶಿವಾನಿ ಇರೋ ಜಾಗ ಇದು. ನಾನು ಅಲ್ಲಿಗೆ ಹೋಗಬೇಕು. ಈ ಶಕ್ತಿನ ಫಾಲೋ ಮಾಡಿದ್ರೆ ಶಿವಾನಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಮಹಾತಾಯಿ ಚಾಮುಂಡೇಶ್ವರಿ, ನನ್ನ ಶಿವಾನಿ ಯಾವುದೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾಳೆ. ಅವಳು ಎಲ್ಲಿದ್ದಾಳೆ ಎನ್ನುವುದು ನನಗೆ ತಿಳಿಯುತ್ತಿಲ್ಲ. ಅವಳನ್ನು ಕಾಪಾಡು ತಾಯಿ. ನನಗೆ ದಿಕ್ಕೇ ತೋಚುತ್ತಿಲ್ಲ. ಯಾವುದೋ ದುಷ್ಟಶಕ್ತಿ ಅವಳ ಪ್ರಾಣಕ್ಕೆ ಕುತ್ತು ತರುತ್ತಿರುವ ಅನುಭವವಾಗುತ್ತಿದೆ. ಅಂತರಾಳದಲ್ಲಿ ಏನೋ ಚಿತ್ರಹಿಂಸೆ. ನಾನು ನಾಗಲೋಕದ ಮಹಾರಾಜನಾಗಿರಬಹುದು, ಆದರೆ ನನ್ನನ್ನು ನಂಬಿರುವ ನನ್ನ ಪತ್ನಿಯನ್ನು ನನ್ನಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನಗೀಗ ನೀನೇ ದಿಕ್ಕು ತಾಯಿ. ಅವಳನ್ನು ನೀನೇ ಕಾಪಾಡಬೇಕು. ದಯವಿಟ್ಟು ಅವಳನ್ನು ಕಾಪಾಡು. ನಿನ್ನನ್ನು ಹೋರಾಟಗಾರ್ತಿ ಅಂದುಕೊಂಡಿದ್ದೆ. ನೀನಿಷ್ಟು ಬೇಗ ಸೋತು ನನಗೆ ಶರಣಾಗುತ್ತೀಯ ಅಂದುಕೊಂಡಿರಲಿಲ್ಲ. ದೇವತೆಗಳು ಅದೆಷ್ಟೋ ವಾಸಿ. ನಮ್ಮಂಥ ರಾಕ್ಷಸರೆದುರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವವರಲ್ಲ. ನಾಗಲೋಕದವರು ಇಷ್ಟೊಂದು ದುರ್ಬಲರ? ನಿನ್ನನ್ನು ನೋಡುತ್ತಾ ಇದ್ದರೆ ಸನ್ಯಾಸಿಗಳಿಗೂ ಆಸೆ ಹುಟ್ಟಿಕೊಳ್ಳುತ್ತೆ. ಅರಿಷಡ್ ವರ್ಗಗಳೆಲ್ಲ ಸಕ್ರಿಯಗೊಳ್ಳುತ್ತೆ. ನನ್ನ ಆಸೆಯ ಬಾಯಾರಿಕೆಗೂ ನೀವೇ ಬೇಕು. ನೀನು ಕೇವಲ ನನ್ನ ಸಂಹಾರ ಮಾಡೋ ಪ್ರಯತ್ನ ಮಾಡಿದ್ರೆ ನನ್ನನ್ನು ಸೋಲಿಸೋದಾಗುತ್ತೇನೋ. ಆದ್ರೆ ನೀನು ನನ್ನ ಮಾನಹಾನಿ ಮಾಡೋ ಪ್ರಯತ್ನ ಮಾಡ್ತಾ ಇದೆಯಾ. ನಾನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ನನ್ನ ಉಸಿರು ನಿಂತ್ರು ಸರಿ, ನಿನ್ನಂತೂ ಜೀವಂತವಾಗಿ ಉಳಿಯೋದಿಲ್ಲ. ಓಂ ನಮಃ ಶಿವಾಯ. चन्द्रज्वलस्य रावणस्फुलिङ्गमा ज्वलल्ललाट दुष्ट